ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಇದು ಹೆಂಗಿರುತ್ತೆ ಮೇಡಮ್, ಆ ಥರ ಜರ್ನಿ, ಸಿನಿಮಾ ಜರ್ನಿಯನ್ನ ನೀವು ನೆನಪಿಸ್ಕೊಂಡಾಗ, ನಿಮ್ಮ ಜರ್ನಿಯನ್ನ ನೀವು ಮೆಲಕ್ ಹಾಕಿದಾಗ, ನಿಮ್ಮ ಸಿನಿಮಾನೇ ಮನೇಲಿ ಟಿವಿಲಿ ನೋಡಿದಾಗ ಸ್ಯಾಟಿಸ್ಫ್ಯಾಕ್ಷನ್ ಅಂತ ಅನ್ಸುತ್ತೆ, ಒಂದು ಆತ್ಮತೃಪ್ತಿಯನ್ನು ಸಿಗುತ್ತೆ? ಇಲ್ಲ ಕೊಡು, ನನಗೆ ನಂದು ಎಲ್ಲ ಅಪೋಸಿಟ್. ನನಗೆ ನಾನು ಪಿಕ್ಚರ್ ನೋಡ್ತಾ ಇರ್ಬೇಕಾರೆ ಒಂದು 4-5 ಪಾಯಿಂಟ್, ಇಲ್ಲಿ ಸ್ವಲ್ಪ ಚೆನ್ನಾಗಿ ಆ್ಯಕ್ಟ್ ಮಾಡಬೇಕಿತ್ತು, ಇಲ್ಲಿ ಮೇಕಪ್ ಸರಿ ಇಲ್ಲ, ಡ್ರೆಸ್ ಸ್ವಲ್ಪ ಚೆನ್ನಾಗಿ ಹಾಕೋಬೇಕಿತ್ತು, ಇಂಥವೆಲ್ಲ ನೀನು 100 ಸತಿ ನೋಡು. ನಮ್ಮ ಯಜಮಾನ್ ಅದೇ ಅಂತೀರ, ಪಿಕ್ಚರ್ ರಿಲೀಸ್ ಆಗಿ ಎಷ್ಟೋ ವರ್ಷ ಆಯ್ತು, ಈಗ ರೀ ಸ್ವಲ್ಪ ಇಲ್ಲಿ ಎಷ್ಟು ಚೆನ್ನಾಗಿ ಮಾಡ್ಕೋಬೇಕಿತ್ತು, ಏನೇನೋ ಅಂತಿರ್ತೀನಿ ನಾನು. ಐ ಆಲ್ವೇಸ್ ಸಿ ಮೈ ಮಿಸ್ಟೇಕ್ಸ್ ವಿಲ್ ಬಿ ಹಿಟ್ಟಿಂಗ್ ಮೀ. ಅದು ಸ್ಕ್ರೀನಲ್ಲಿ ನೋಡಿದಾಗ ಅಯ್ಯೋ ಸ್ವಲ್ಪ ಇದೆಲ್ಲ ಯಾಕೆ ಚೆನ್ನಾಗಿ 20 ವರ್ಷದ ಹಳೆ ಸಿನಿಮಾ ಹಾಕೊಂಡು ಅದನ್ನೇ ನಮ್ಮ ಯಜಮಾನ್ ತಮಾಷೆ ಮಾಡ್ತಿರೋದು. ಅದು ರಿಲೀಸ್ ಆಗಿ ಹೋಗಿ 20 ವರ್ಷ ಆಯ್ತು, ಇವಾಗ ಏನು ಅಲ್ಲಿ ಕೂತ್ಕೊಂಡು ಸರಿ ಮಾಡ್ತಾ ಇರ್ತಿ ಅಲ್ಲ. ನನಗೆ ಬೇರೆಯವ್ರದ್ದು ನೋಡ್ಬೇಕಾರೆ ಎಂಜಾಯ್ ಮಾಡ್ತಿರ್ತೀನಿ, ಬೇರೆಯವ್ರು ಆ್ಯಕ್ಟ್ ಮಾಡ್ಬೇಕಾರೆ ಐ ವಿಲ್ ಜಸ್ಟ್ ಎಂಜಾಯ್. ಅದೆಲ್ಲ ಮಿಸ್ಟೇಕ್ಸ್ ಎಲ್ಲ ನಂಗೆ ಗೊತ್ತಾಗೋದೇ ಇಲ್ಲ. ಬಟ್ ನಾನು ನಂದೇ ಪಿಕ್ಚರ್ ನೋಡ್ಬೇಕಾರೆ ಸ್ವಲ್ಪ ಚೆನ್ನಾಗಿ ಮಾಡ್ಬೇಕಿತ್ತು, ಅಯ್ಯೋ ಇದರಲ್ಲಿ ಇಷ್ಟಪ್ಪ ಕಾಣಿಸ್ತೀನಿ, ಅಯ್ಯೋ ಇದು ಸ್ವಲ್ಪ ಸಣ್ಣ ಆಗ್ಬೇಕು, ಈ ಥರ ಏನೇನೋ ಇಂಥವೆಲ್ಲ ಕಾಣಿಸ್ತಿರ್ತವೆ ನನಗೆ. ಎಂಜಾಯ್ ಅನ್ನೋದಕ್ಕಿಂತ ನಾನು ಕರೆಕ್ಷನ್ ಅದು ಬಂದ್ಬಿಟ್ಟಿರುತ್ತೆ, ಎಲ್ಲ ಆಗೋಗಿರುತ್ತೆ. ಡಬ್ಬಿಂಗ್ ಹೋದಾಗ್ಲೂ ಅಷ್ಟೇ, ನಾನು ಅಲ್ಲಿ ಡಬ್ಬಿಂಗ್ ನಾವು ವಾಯ್ಸ್ ರೆಕಾರ್ಡ್ ಮಾಡ್ತಿರ್ತೀವಲ್ಲ, ಎಷ್ಟೊಂದು ಸತಿ ಡೈರೆಕ್ಟರ್ಗಳಿಗೆ ಇದು ಸ್ವಲ್ಪ ಸರಿ ಮಾಡ್ಬೋದಿತ್ತಲ್ವ ಸರ್, ಇನ್ನು ಸ್ವಲ್ಪ ಚೆನ್ನಾಗಿರ್ಬೇಕಿತ್ತಲ್ಲ ಸರ್, ಆಯ್ತು ಬಿಡಿ ಮೇಡಮ್ ತುಂಬ ಚೆನ್ನಾಗಿದೆ ನೀವು ಡಬ್ಬಿಂಗ್ ಮಾಡಿ. ಏನು ಅಂದರೆ ಐ ಡೋಂಟ್ ನೋ, ನಾನು ಇವತ್ತಿಗೂ ಯಾವುದೇ ಸಿನಿಮಾ ಯಾವುದೇ ಪಾತ್ರ ನನ್ನನ್ನು ನಾನೇ ನೋಡ್ಕೊಳ್ಳುವಾಗ ನನಗೆ ನಾನೇ ಬೇಷ್ ಅಂದ್ಕೊಂಡಿದ್ದು ತುಂಬ ಕಮ್ಮಿ. ತುಂಬ ತುಂಬ ವಿಮರ್ಶೆ ಮಾಡ್ತೀನಿ, ತುಂಬ ಅದನ್ನ ತುಂಬ ಸತಿ ಹಂಗೆ ಹೀಗೆ ಏನೇನೋ ನಾನೇ ಪ್ರಶ್ನೆಗಳು ಹಾಕೊಂಡು ಗೊಂದಲಗಳು ಮಾಡ್ಕೊಳ್ತೀನಿ. ಒಂದ್ಸತಿ ಹೀರೋಯಿನ್ ಅಂತ ಫಿಕ್ಸ್ ಆದ್ಮೇಲೆ ಅವ್ರು ಹೀರೋಯಿನ್ ಆಗೇ ಮೇಂಟೈನ್ ಮಾಡ್ಬೇಕಾಗುತ್ತೆ. ನೀವು ವಿಭಿನ್ನ ಪಾತ್ರಗಳನ್ನ ಮಾಡ್ಕೊಂಡ್ ಬಂದ್ರಿ ಮೇಡಮ್, ವಿಶೇಷವಾಗಿ ರಾಷ್ಟ್ರ ಪ್ರಶಸ್ತಿ ವಿಜೇತೆ ಅಂತ ಅವ್ರ ಜೊತೆ ಇವತ್ತು ನಾವು ಕಾರ್ಯಕ್ರಮ ಮಾಡ್ತಿದೀವಿ ಅಂದ್ರೆ ನಮಗದ ಹೆಮ್ಮೆ. ಅಂದ್ರೆ ಹಸೀನಾ ಇರ್ಬೋದು, ಕಾನೂರು ಹೆಗ್ಗಡತಿ ಇರ್ಬೋದು, ಇಂಥ ಸಿನಿಮಾಗಳನ್ನ ಮಾಡಿದಾಗ ಆ ಅಭಿನಯ ಹೆಂಗಿತ್ತು, ಮೇಷ್ಟ್ರಗಳ ಜೊತೆ ನೀವು ಕೆಲಸ ಮಾಡಿದ್ದೀರಿ, ಆ ಅನುಭವಗಳನ್ನ ಹಂಚ್ಕೊಳ್ಬೋದು. ಇದಕ್ಕೆಲ್ಲಾನು ಐ ಥಿಂಕ್ ಆಲ್ ಮೈ ಸ್ಪೆಷಲ್ ಸಿನಿಮಾಸ್ ನನ್ನ ಲೈಫಲ್ಲಿ ಏನೇನಿದೆ ಅದೆಲ್ಲವೂ ಡೈರೆಕ್ಟರ್ಗಳ ಕಾರಣ, ನನ್ನನ್ನು ನಂಬಿ ಆ ಪಾತ್ರಕ್ಕೆ ಹಾಕ್ಕೊಳ್ಳೋದೊಂದು ಕಾರಣ. ಮತ್ತು ಅದು ಕ್ಲಾಸೇ ಬೇರೆ. ಅದು ನಮಗೆಲ್ಲ ಒಂಥರ ವರ್ಕ್ಶಾಪ್ಸನ್ನೆಲ್ಲ ಇಟ್ಟು ಅದನ್ನು ಹೇಳ್ಕೊಟ್ಟು ನಮಗೆ ಸೆಟ್ಟಿಗೆ ಬರೋಕ್ಕೆ ಮುಂಚೆನೇ ನಮಗೆ ವಿ ಯೂಸ್ ಟು ನೋ ವಾಟ್ ಈಸ್ ಆ್ಯಕ್ಚುಲಿ ಗೋಯಿಂಗ್ ಆನ್. ಬೇರೆ ಯಾರ್ದೋ ಸೀನ್ ಮಾಡ್ತಿದ್ರು ಓ ಇದೇ ಸೀನ್ ಮಾಡ್ತೀವಿ ಅಂತ ಮೊದಲೇ ಗೊತ್ತಿತ್ತು. ಈಗ ಕಮರ್ಷಿಯಲ್ ಸಿನಿಮಾದಲ್ಲೂ ಅದು ಅಳವಡಿಸ್ಕೊಂಡಿದ್ದಾರೆ, ಅದು ದಟ್ಸ್ ವೆರಿ ಗುಡ್ ಡೆವಲಪ್ಮೆಂಟ್. ಮೊದಲೆಲ್ಲ ನಮಗೆ ಆ ಥರ ಪ್ಯಾರಲಲ್ ಸಿನಿಮಾ ಅಥವಾ ನಾವೇನಂತ ಕರಿತೀವಿ ಆರ್ಟ್ ಸಿನಿಮಾ ಅಂತ ಏನಂತ ಕರೀತಾರೆ. ಸೊ ಇಂಥ ಸಿನಿಮಾಗಳಿಗೆ ನಮ್ಗೆ ಮೊದಲೇ ಸ್ಕ್ರಿಪ್ಟ್ ಕೊಟ್ಟು ಅದೆಲ್ಲ ಮಾಡೋರು. ಈಗ ಕಮರ್ಷಿಯಲ್ ಸಿನಿಮಾಗೂ ಕೂಡ ಫುಲ್ ಬಾಂಡೆಡ್ ಸ್ಕ್ರಿಪ್ಟ್ ಕೊಡ್ತಾರೆ ನಮಗೆ. ಅದೆಲ್ಲ ಈಗೂ ಬಂದಿದೆ. ನಮ್ಮ ಕಲಾವಿದರಿಗೆ ಏನಾಗುತ್ತೆ ಅಂತಂದ್ರೆ ನಮಗೆ ಅದರ ಒಂದು ಪ್ರಾಕ್ಟೀಸು ವರ್ಕ್ಶಾಪ್ಸು ವೆರಿ ಗುಡ್. ಬಟ್ ನಮಗೆ ಎರಡೂ ಕಡೆ ಒಂದೇನೆ, ಇಲ್ಲೂ ಅಭಿನಯ ಮಾಡಬೇಕು, ಇಲ್ಲಿಯೂ ಅಭಿನಯನೇ ಮಾಡಬೇಕು. ವ್ಯತ್ಯಾಸ ನಮ್ಗೆ ಯಾಕಾಗ್ತಿತ್ತು ಅಂದ್ರೆ ಇದು ಬಿಫೋರ್ ಸ್ಕೂಲಿಂಗ್ ತರ ಇರೋದು, ಬಿಫೋರ್ ಗೋಯಿಂಗ್ ಟು ಬಿಫೋರ್ ಕ್ಯಾಮ್ರಾ ನಮ್ಗೆಲ್ಲವೂ ಈ ತರ ಎಲ್ಲಾನು ನಮ್ ಪ್ರಾಕ್ಟೀಸ್ಗಳಿರ್ತಾ ಇತ್ತು. ಈ ಕಮರ್ಷಿಯಲ್ ಏನಂದ್ರೆ ದಿಢೀರ್ ತರ ಅಲ್ಲಿಗೆ ಬಾ, ಅಲ್ಲಿ ಹೇಳ್ಕೊಡ್ತಾರೆ, ಅಲ್ಲಿ ಹೇಳು, ಮಾತಾಡು, ಆ ಥರ ಹಂಗೆ ಇರ್ತಿತ್ತು. ದಟ್ ಇಸ್ ಓನ್ಲಿ ದ ಡಿಫ್ರೆನ್ಸ್. ಅದರ್ವೈಸ್ ನಮಗೆ ಕೆಲಸ ಒಂದೇ, ಕಲಾವಿದ್ರು ಒಂದೇ, ಇಲ್ಲಿಯೂ ಅದೇ ಅಲ್ಲಿಯೂ ಅದೇ.